ಅವನ್ ತಾಯಿ ನಿಮ್ ಕಂಟ್ರೋಲಲ್ಲಿ ಇದ್ದಾರೆ ಅಂದ್ರೆ ಅವನೇನು ಮಾಡಕ್ಕಾಗಲ್ಲ ಬಿಡಿ. ನಮ್ಮ ಹತ್ರನೇ ಡಬಲ್ ಗೇಮ್ ಮಾಡೋದಕ್ಕೆ ನೋಡಿದ್ರೆ ಏನಾಗುತ್ತೆ ಅನ್ನೋದು ಇವತ್ತು ಅವನಿಗೆ ಅರ್ಥ ಆಗುತ್ತೆ. ಇದನ್ನೇ ಅಲ್ವಾ ಕರಳು ಬಳ್ಳಿ ಸಂಬಂಧ ಅನ್ನೋದು. ನಮ್ಮ ಬುದ್ಧಿಗೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ರು ತಾಯಿ ವಿಷಯ ಅಂದಾಗ ಮನಸ್ಸು ಬುದ್ಧಿ ಮಾತು ಕೇಳಲ್ಲ. ಬೇಡ ಅಂದ್ರೂ ನಮಗೆ ಅರಿವಿಲ್ಲದೆ ಸಂಬಂಧದ ಬಂಧ ನಮ್ಮನ್ನು ಸೆಳೆದು ಬಿಡುತ್ತೆ. ಅವ್ರು ಮಾಡಿರೋ ಮೋಸ ಅನ್ಯಾಯ ಅಪರಾಧಗಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಆ ಕೆಟ್ಟ ಮನುಷ್ಯನ ಕೈಲಿ ಸಾಯ್ತಾರೆ ಅಂದ್ರೆ ನನಗೆ ಅದನ್ನ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ರಾಮಾಚಾರಿ. ಯೋಚನೆ ಮಾಡಬೇಡಿ ಮೇಡಮ್, ಹೇಗಾರು ಮಾಡಿ ಅವ್ರನ್ನ ಕಾಪಾಡೋಣ. ರಾಮಾಚಾರಿ, ಅವನಿಗೆ ಬೇಕಾಗಿರೋದು ಆ ಡಾಕ್ಯುಮೆಂಟ್ ಮತ್ತೆ ಪೆನ್ ಡ್ರೈವ್. ಅದನ್ನ ಕೊಟ್ಟು ಅವ್ರನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನೀನ್ ನನ್ನನ್ನ ಸ್ವಾರ್ಥಿ ಅಂತ ಹೇಳ್ತೀಯ ಅಲ್ವಾ? ಇಲ್ಲ ಮೇಡಮ್, ಅದನ್ನ ನೀವೊಬ್ಳು ಮಗಳಾಗಿ ನಿಮ್ ಕರ್ತವ್ಯ ಮಾಡ್ತಾ ಇದ್ದೀರಾ ಅಂತ ಹೆಮ್ಮೆ ಪಡ್ತದೆ. ಒಳ್ಳೆಯವರು ಕೆಟ್ಟವ್ರಿಗೆ ಬರೀ ದಂಡನೆ ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೆ ಒಳ್ಳೆ ದಾರಿ ತೋರಿಸೋದ್ರ ಕಡೆ ಯೋಚನೆ ಮಾಡಿದ್ರೆ ಜಗತ್ತು ಉಳಿಯುತ್ತೆ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಆ ದೇವ್ರೊಂದು ದಾರಿ ತೋರಿಸ್ತಾನೆ. ರಾಘವ್ರೆ, ತಂಗಿ ನೀವೇನಿಲ್ಲಿ? ಏನಣ್ಣ, ಏನಾದ್ರೂ ಸಮಸ್ಯೆ ಆದ್ರೆ ಕಾಲ್ ಮಾಡೋ ಅಂತ ಅಷ್ಟು ಸಲ ಹೇಳಿದೀನಿ, ನನ್ ನೆನ್ಪೇ ಆಗಿಲ್ವಾ ನಿಮ್ಗೆ? ಫೋನ್ ಮಾಡಬಾರ್ದು ಅಂತ ಏನು ಅಲ್ಲ ಝಾನ್ಸಿ. ಇಲ್ಲಿವರೆಗೂ ಎಲ್ಲ ನಮ್ ಕಂಟ್ರೋಲ್ ಅಲ್ಲೇ ಹೋಗ್ತಿತ್ತು, ಎಲ್ಲ ಸರಿಯಾಗೇ ಇತ್ತು. ಆದ್ರೆ ಈಗ ಏನಾಯ್ತು ಇವಾಗ? ಆ ಸಕ್ಸೇನ ಇವ್ರ ತಾಯಿನ ಅಡ್ಡ ಇಟ್ಕೊಂಡು ಆಟ ಶುರು ಮಾಡಿದ್ದಾನೆ. ಈಗ ಇವ್ರ ತಾಯಿನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ, ಅದಕ್ ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾವ್ ಅವ್ರ ಮಗನ್ ಇಟ್ಕೊಂಡು ಆಟ ಆಡೋಣ. ಅಂದ್ರೆ ಎಸ್, ಇವಾಗ ಅವ್ರ ಮಗ ನಮ್ ಜೊತೆ ಇದ್ದಾನೆ, ಅವನಾಗೆ ಬಂದು ನಮ್ ಬಲೆಗೆ ಬಿದ್ದಿದ್ದಾನೆ. ಬನ್ನಿ ಅಲ್ಲಿ ನೋಡಿ. ಒಳ್ಳೆಯವ್ರಿಗೆ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮ್ ಮಾತ್ ನಿಜ. ಚಾರು ಮೇಡಮ್, ಈಗ ನಿಮ್ ತಾಯಿನ ಆರಾಮಾಗಿ ಕಾಪಾಡ್ಕೊಳ್ಳೋಣ. ಏನಮ್ಮ ರೋಡ್ ನೋಡ್ಕೊಂಡ್ ಬರಕ ಸಾಯೋದಕ್ಕೆ ನನ್ನ ಆಟೋನ ಬೇಕಾಗಿತ್ತ? ಅಯ್ಯಯ್ಯೋ ಇಲ್ಲ ಅಣ್ಣ, ಯಾವ್ದೋ ಟೆನ್ಷನ್ ಅಲ್ಲಿ ಬರ್ತಿದ್ದೆ, ಗೊತ್ತಾಗ್ಲಿಲ್ಲ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನೀವ್ ಹೋಗಿ ಅಣ್ಣ, ನೀವ್ ಹೋಗಿ. ರುಕು, ರುಕು ಅಕ್ಕ, ನೀವೇನಿಲ್ಲಿ? ಅಯ್ಯೋ, ನನ್ ವಿಷಯ ಬಿಡು ರುಕು. ನೀನ್ ಹಿಂಗ್ ಹೆದರ್ಕೊಂಡ್ ಓಡ್ ಹೊಂಟಿ? ಏನಾಯ್ತು? ಎಲ್ಲಿಗ್ ಹೊಂಟಿ? ಆ ಮನೆ ಹಾಳಿ ಚಾರುನ ಕೊಂದು ನನ್ ಮನ್ಸಲ್ಲಿ ಉರಿತಾ ಇರೋ ದ್ವೇಷದ ಬೆಂಕಿನ ಹಾರಿಸ್ಕೊಳಕ್ ಹೋಗ್ತಿದ್ದೀನಿ ಅಕ್ಕ. ಯಾಕ್ ರುಕು, ಯಾಕ್ ಹಿಂಗ್ ಮಾತಾಡ್ತಿ? ಚಾರು ನಿನಗ್ ಒಳ್ಳೇದೇ ಮಾಡ್ಯಾಳಲ್ಲ, ಆಕೆ ಏನೂ ಮಾಡಿಲ್ಲ ರುಕು ನಿನ್ಗ. ನಮ್ಮಪ್ಪ ಅಮ್ಮನ್ನ ಕೊಂದು ನನ್ನನ್ನ ಅನಾಥೆ ಮಾಡಿ ನನ್ ನೋವು ಅನ್ಭವ್ಸೋಗ್ ಮಾಡಿದ್ದು ಒಳ್ಳೇದಾ? ನಮ್ಮಪ್ಪ ಅಮ್ಮನ್ ಸಾವಿಗೆ ಕಾರಣ ಆದವಳನ್ನ ನನ್ ಸುಮ್ನೆ ಬಿಡ್ಬೇಕಾ? ರುಕು, ನೀ ತಪ್ಪಿವ. ನಿಮ್ಮ ಅಪ್ಪ ಅಮ್ಮನ್ ಕೊಲೆ ಮಾಡಿದ್ದು ಚಾರು ಅಲ್ಲ. ಅಕ್ಕ, ಸತ್ಯ ಹೇಳು. ನಾನು ಅವಳನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ತೀನಿ ಅಂತ ನೀನ್ ಸುಳ್ಳು ಹೇಳ್ಬೇಡ. ನಾನ್ ಯಾಕೆ ಸುಳ್ಳು ಹೇಳವ ರುಕು? ನಿಮ್ಮ ಅಪ್ಪ ಅಮ್ಮ ಸಾವಿಗೂ ಆಮೇಲೆ ಚಾರುಗೂ ಏನೂ ಸಂಬಂಧ ಇಲ್ಲ. ಮತ್ತವ್ನ ಯಾರು? ನೀನ್ ಯಾರು ನಂಬಿದ್ಯಲ್ಲ ಅವರು ನಿನ್ ಸಂಬಂಧಿಕರು. ಆ ಸಕ್ಸೇನಾಗ ಇವಾಗ ಫೋನ್ ಮಾಡಿ ಮೇಡಮ್.
ನಿಮ್ಮ ತಾಯಿ ಮೇಲೆ ಅದು ಹೇಗೆ ಕೈ ಮಾಡ್ತಾನೆ ನೋಡೇ ಬಿಡೋಣ. मानिता जी निम बेटी चारू का फोन है. ಕೊಡಿಲಿ, ನಾನ್ ಮಾತಾಡ್ತೇನೆ. ಏನೇ ನಾನ್ ಸತ್ರೇನು ಬದುಕಿದ್ರೇನು ಅಂತ ಹೇಳ್ತೀಯಾ? ಮಾಮ್, ನನ್ ಮಾತ್ ಕೇಳು ಮಾಮ್. ಯಾವಳೆ ನಿನ್ ಮಾಮ್? ನಿನ್ಗೋಸ್ಕರ ನಾನು ಏನೇನೆಲ್ಲ ಮಾಡ್ದೆ, ನನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ದೆ. ಅದಕ್ಕೆ ನೀನು ನಾನು ಏನಾದ್ರೂ ಪರವಾಗಿಲ್ಲ ಅಂತ ಹೇಳ್ತೀಯಾ? ಮಾಮ್, ನಾನ್ ಯಾಕೆ ಹಾಗೆ ಹೇಳ್ದೆ ಅಂತ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊ. ನನ್ನ ಮಗಳು ಜೀವನದಲ್ಲಿ ಕಷ್ಟಪಡೋದ್ ಬೇಡ, ಅವಳಿಗೊಂದ್ ಒಳ್ಳೆ ಜೀವನ ಸಿಗ್ಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ರೆ ನನ್ನನ್ನೇ ಸಾಯ್ಲಿ ಅಂತ ಹೇಳ್ತೀಯಾ? ಕುಡಿ ರೀ, ಒಂದ್ ನಿಮಿಷ ತಡೀರಿ. ನಾವು ನಿಮ್ಮನ್ನ ಸೇವ್ ಮಾಡ್ಬೇಕು ಅಂತಾನೆ ಅದನ್ನೆಲ್ಲ ಹೇಳ್ತಾ ಇದ್ದಿದ್ದು. ಅವ್ರೀಗ ನಿಮ್ಮನ್ನ ಏನು ಮಾಡಕ್ ಆಗಲ್ಲ. ಹ, ಇಬ್ರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದೀರಾ ಅಲ್ವಾ? ಬಿಡಲ್ಲ, ನಿಮ್ಮನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ನೆ ಬಿಡಲ್ಲ. ಏಯ್, ಏನ್ರಿ ಮಾಡ್ತೀರಾ? ನಿಮ್ಮನ್ನ ಏನ್ ಮಾಡಕ್ಕಾಗತ್ತೆ? ನೀವು ಸತ್ತೋಗ್ತೀರಾ, ಅಯ್ಯೋ ಪಾಪ ಅಂತ ಅನ್ಕೊಂಡಿದ್ ನಮ್ ತಪ್ಪ ಈಗ? ನೀವು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಅಂತ ನಾವ್ ಅನ್ಕೊಂಡ್ವಿ. ಆದ್ರೆ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ, ಅದ್ ನೆಟ್ಗಾಗಲ್ಲ ಅಂತ ನಾವ್ ಯೋಚನೆ ಮಾಡ್ಲಿಲ್ಲ. ಮೈ ಫುಟ್, ನಾನ್ ಯಾಕೋ ಪಶ್ಚಾತ್ತಾಪ ಪಡ್ಲಿ? ಪಶ್ಚಾತ್ತಾಪ ಪಡ್ಬೇಕಾಗಿರೋದು ನೀವು. ನೀವೀಗ ಡಾಕ್ಯುಮೆಂಟ್ ಸಮೇತ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಪ್ರಾಣ ಹೋಗುತ್ತೆ. ಆದ್ರೆ ಅದು ನಂದಲ್ಲ, ನಿನ್ನ ತಾಯಿದು. ನೋಡು, ಏಯ್, ಅಲ್ಲಿ ನಮ್ಮಮ್ಮಂಗ್ ಏನೇ ಆದ್ರೂ ಇಲ್ಲಿ ನಿನ್ ಮಗನ್ ಪ್ರಾಣ ಹೋಗುತ್ತೆ. और निन हत्र इरोके साध्य नहीं ला, क्योंकि वो मेरे घर में है. तुम झूठ बोल रहे हो, सुन ले चाहती या? ಏಯ್, ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ನಿಮ್ ಗುಣ, ನಮ್ದಲ್ಲ ಅಲ್ವಾ? ನಿಮ್ಮನೇಲಿ ಇದೇನಲ್ವಾ? ವಿಡಿಯೋ ತೋರಿಸ್ತೀನಿ, ನೋಡ್ತಾ ಇರೋ. ಇದ್ಯಾರಿದು? ಏಯ್, ಮಾತಾಡಿ ನಿಮ್ಮ ಅಪ್ಪನ ಹತ್ರ. ಡ್ಯಾಡ್ ಪ್ಲೀಸ್ ಸೇವ್ ಮಿ ಡ್ಯಾಡ್. ಇವರು ನನ್ನ ಲಾಕ್ ಮಾಡ್ಬಿಟ್ಟಿದ್ದಾರೆ. विवेक विवेक मेरा बेटा. ಏಯ್, ಮಗನೂ ಇಲ್ಲ ಗೀಗಾನೂ ಇಲ್ಲ. ಇಲ್ಲಿ ಇವನಿಗೇನು ಆಗ್ಬಾರ್ದು ಅಂದ್ರೆ ಅಲ್ಲಿ ನನ್ನ ತಾಯಿಗೇನು ಆಗ್ಬಾರ್ದು. ओके 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 ನೀ ನನ್ನ ಮಗನ್ನ ಇಲ್ಲಿ ಕರ್ಕೊಂಡು ಬಿಟ್ಟು तुम्हारो अम्मा को लेके जाओ, लेके जाओ. ಅಲ್ಲ, ಗೋಡನ್ ಅಲ್ಲಿದೆ, ಆದ್ರೆ ಗಾಡಿ ಯಾಕಿಲ್ಲ ನಿಲ್ಸ್ಬಿಟ್ರಿ? ನೋಡಿ, ಈಗ ಸದ್ಯಕ್ಕೆ ನಾವೆಲ್ಲ ಸೇರಿ ಒಳಗೋಗೋದು ಬೇಡ. ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಮೊದಲು ನಾನು ಚಾರು ಮೇಡಮ್ನ ವಿವೇಕ್ನ ಕರ್ಕೊಂಡು ಒಳಗೋಗ್ತೀವಿ, ನೀವಿಬ್ರು ಇಲ್ಲೇ ಇರಿ. ಅಲ್ಲ ಅಣ್ಣ, ಮೊದ್ಲು ಡೇಂಜರ್ ಅಂತ ಗೊತ್ತಿದೆ, ಅಂತದ್ರಲ್ಲಿ ನೀವಿಬ್ರೇ ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಹೆಚ್ಚು ಕಡಿಮೆ ಆದ್ರೆ ಕಾಪಾಡೋಕ್ ಯಾರಾದ್ರೂ ಇರ್ಬೇಕಲ್ವಾ? ಅದಕ್ಕೆ ನಾವ್ ಹೀಗೆ ಹೇಳ್ತಾ ಇರೋದು. ಅರ್ಥ ಆಗ್ಲಿಲ್ಲ. ಸಿಂಪಲ್ ರಾಗು, ಅವರು ನಂಬಿಕೆಗೆ ಅರ್ಹರು ಅಲ್ಲ, ಮತ್ತೆ ಅವ್ರಿಗೆ ಮಾತಿನ ಮೇಲೆ ನಿಲ್ಲೋ ನಿಯತ್ತು ಇಲ್ಲ. ಅವ್ರ ಕೆಲ್ಸ ಆಗ್ಬೇಕಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಯಾವ ಹಂತಕ್ ಬೇಕಾದ್ರೂ ಹೋಗ್ತಾರೆ. ನಾವೀಗಿರೋ ಪರಿಸ್ಥಿತಿಲಿ ಎಲ್ಲ ಒಟ್ಟಿಗೆ ಹೋದ್ರೆ ಅಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಸಿಚುವೇಶನ್ ಕೈ ತಪ್ಪು ಹೋದ್ರೆ ನಾವೆಲ್ಲರೂ ಸೇರಿ ಲಾಕ್ ಆಗ್ಬೋದು. ಅದಕ್ಕೆ ನಾವು ನಮ್ಮ ತಾಯಿನ ಕರ್ಕೊಂಡು ವಾಪಸ್ ಸೇಫ್ ಆಗಿ ಹೋಗ್ಬೇಕು ಅಂದ್ರೆ ನೀವಿಬ್ರು ಇಲ್ಲಿರೋದೇ ಬೆಟ್ರು. ನಿಮ್ ಇಂಟೆನ್ಷನ್ ನಂಗೆ ಅರ್ಥ ಆಗ್ತಿದೆ, ಆದ್ರೆ ಒಳಗಡೆ ನಿಮಗ್ ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ನೋಡಿ, ನಾವಿಬ್ರು ಒಳಗೆ ಹೋಗಿ ಸಿಚುವೇಶನ್ ಕಂಟ್ರೋಲ್ ಇದೆ, ಒಪ್ಪಂದದ ಪ್ರಕಾರ ನಮ್ಮ ತಾಯಿನ ಆಚೆ ಕರ್ಕೊಂಡ್ ಬರ್ಬೋದು ಅಂದ್ರೆ ನಾವೇ ಕರ್ಕೊಂಡ್ ಬಂದ್ಬಿಡ್ತೀವಿ. ಅದೇ ಒಂದ್ ವೇಳೆ ಸಿಚುವೇಶನ್ ಕೈ ತಪ್ಪು ಹೋಯ್ತು ಅಂದ್ರೆ ಅವಾಗ ನಿಮ್ಮಿಬ್ಬರಿಗೂ ಕೇಳೋ ತರ ಒಳಗಿಂದ ಜೋರಾಗಿ ಒಂದು ಸೌಂಡ್ ಮಾಡ್ತೀವಿ, ಅವಾಗ ನೀವು ಎಂಟ್ರಿ ಕೊಡಿ. ಎಸ್, ನೀವ್ ಹೇಳ್ತಿರೋದು ಸರಿಯಾಗಿದೆ. ಓಕೆ ಜಾನ್ಸಿ, ಇವಾಗ ನಾವ್ ಆ ವಿವೇಕ್ನ ಕರ್ಕೊಂಡು ಒಳಗಡೆ ಹೋಗ್ತೀವಿ. ಓಕೆ, ಆದ್ರೆ ಇಬ್ರು ಹುಷಾರು. ಓಕೆ.
ರುಕು, ಒಳ್ಳೆ ಸಮಯಕ್ಕೆ ಬಂದೆ. ನಮ್ 3 ಜನರು ಗುರಿ ಉದ್ದೇಶ ಇವತ್ತು ನೆರವೇರ್ತಾ ಇದೆ. ನಮ್ 3 ಜನರು ಶತ್ರು ಅಂತ್ಯ ಇವತ್ತಾಗುತ್ತೆ. ನಮ್ 3 ಜನ ರೀಸನ್ಸ್ ಬೇರೆ ಬೇರೆ ಇರ್ಬೋದು, ಆದ್ರೆ ನಮ್ 3 ಜನ ಸೇರಿ ಅವ್ರ ಅಂತ್ಯ ಮಾಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀವಿ. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ. ಈಗ ನನ್ನ ಮಗ ಸೇಫ್ ಆಗಿ ಬಂದ್ರೆ ನಾವೆಲ್ಲ ಸೇಫ್ ಆಗಿರ್ತೀವಿ. ನಿನಗ್ ಗೊತ್ತಿಲ್ಲ, ಮತ್ತೆ ನನ್ನ ಮಗಳು ಆ ಕಿಟ್ಟಿ ಸೇರ್ಕೊಂಡು ನಾವೆಲ್ಲ ಮೋಸ ಮಾಡ್ಬಿಟ್ರು. ನಮ್ ಕಣ್ಣಿಗೆ ಮಣ್ಣೆರ್ಚಿದ್ರು. ನಮ್ ಬಗ್ಗೆ ಗೊತ್ತಿದ್ದು ಡಬಲ್ಗೆ ಮಾಡ್ಬಿಟ್ರು. ಅವರಿಬ್ರು ಕೂಡ ಇಲ್ಲಿಗೆ ಬರ್ತಾ ಇದಾರೆ. ಅವ್ರಿಗೊಂದ್ ಗತಿ ಕಾಣಿಸೋಣ. ಆ ಚಾರುನ ನನ್ನ ಮಗಳು ಅಂತಾನು ನೋಡಲ್ಲ, ನೀನು ಆ ಕಿಟ್ಟಿನ ನಿನ್ ಗಂಡ ಅಂತಾನು ನೋಡ್ಬೇಡ. ಯಾಕೆಂದ್ರೆ ಅವ್ರು ಬದುಕಿದಷ್ಟು ನಮಗೆ ತೊಂದ್ರೆ. ನಿನ್ನ ಕೋಪ ತೀರ್ಬೇಕು ಅಂದ್ರೆ ನೀನೇ ಅವನ್ನ ಕೊಲ್ಬೇಕು. ಅವ್ರು ಇಲ್ಲಿಗೆ ಬಂದ್ರೆ ನಮ್ಮನ್ ಸುಮ್ನೆ ಬಿಡ್ತಾರಾ? ನಮ್ಮಿಂದ ಅವ್ರನ್ನ ತಡೆಯೋದಕ್ಕಾಗತ್ತಾ? ಅವ್ರು ಬಂದ್ರೆ ಏನಾಗತ್ತೆ ಅಂತ ನಿಮ್ಗೆ ಗೊತ್ತು ತಾನೆ? ಈಗ ಅವ್ರಿಗೆ ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ ರುಕ್ಕು. ಅವ್ರು ವಿವೇಕ್ನ ಕರ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ನಮ್ ಕೈಗೆ ಒಪ್ಪಿಸಿದ್ಮೇಲೆ ಅವ್ರ ಕತೆ ಮುಗ್ದ ಹಾಗೆ. ಅಲ್ಲ, ಅವ್ರು ಯಾಕೆ ನಿಮ್ ಮಾತ್ ಕೇಳ್ತಾರೆ? ಇಷ್ಟೆಲ್ಲ ಮಾಡಿರೋರು ನಮ್ಮನ್ ಸುಮ್ನೆ ಬಿಡ್ತಾರಾ? ಹುಲಿ ಬೇಟೆ ಆಡ್ಬೇಕಾದ್ರೆ ಏಕೆನೆ ಕಟ್ಬೇಕು ರುಕು. ಹಾಗೆ ಆ ಕಿಟ್ಟಿನ ಬೇಟೆ ಆಡ್ಬೇಕಂತಾನೆ ಅವನ್ ತಾಯಿನ ಕಟ್ ಹಾಕಿದ್ದೀವಿ. ಸೂಪರ್ ಸೂಪರ್, ತುಂಬಾ ಒಳ್ಳೆ ಐಡಿಯಾ ಮಾಡಿದ್ದೀರಾ. ಅವನ್ ತಾಯಿ ನಿಮ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂದ್ರೆ ಅವನೇನು ಮಾಡಕ್ಕಾಗಲ್ಲ ಬಿಡಿ. ನಮ್ ಹತ್ರನೇ ಡಬಲ್ಗೆ ಮಾಡೋದಕ್ ನೋಡಿದ್ರೆ ಏನಾಗುತ್ತೆ ಅನ್ನೋದು ಇವತ್ತು ಅವನಿಗೆ ಅರ್ಥ ಆಗುತ್ತೆ. ಅದ್ ಸರಿ, ನಮ್ಮ ಮತ್ತೆ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವ್ರಗಳ ಬಗ್ಗೆ ಗೊತ್ತಿದ್ದು ಇಲ್ಲಿಟ್ಕೊಂಡು ರಿಸ್ಕ್ ತಗೊಳಕ್ಕಾಗುತ್ತಾ ರುಕ್ಕು? ಅದಕ್ಕೆ ನಮ್ ಮಾಮೂಲಿ ಅಡ್ಡದಲ್ಲಿ ಲಾಕ್ ಮಾಡಿದೀವಿ. ಕಿಟ್ಟಿ ಮತ್ತೆ ನನ್ ಮಗಳು ಡಾಕ್ಯುಮೆಂಟ್ ಸಮೇತ ವಿವೇಕ್ ಜೊತೆ ಇಲ್ಲಿಗೆ ಬರ್ತಿದ್ ಹಾಗೆ ವಿವೇಕ್ನ ಸೇಫ್ ಮಾಡಿ ಅವ್ರನ್ನ ಮುಗಿಸೋವರೆಗೂ ಆ ಮುದುಕಿ ಅಲ್ಲೇ ಬಿದ್ದಿರ್ತಾಳೆ. ಆಮೇಲೆ ಅವಳ ಕತೆನು ಮುಗಿಯುತ್ತೆ. ನನ್ನ ಮಗ ಅಂದ್ಕೊಂಡು ನನ್ನ ಹತ್ರನ ಆಟ ಆಡಕ್ಕೆ ನೋಡಿದ್ರಲ್ಲ, ಅದ್ ಬರ್ಲಿ, ನಾನು ಏನು ಅಂತ ಇವತ್ತು ತೋರಿಸ್ತೀನಿ.